ತುಂಬ ಚೆನ್ನಾಗಿರೋ ಬಾರ್ಬಿಕ್ಯೂ ಮಾಡ್ತಾ ಇದ್ದೀವಿ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ವಿದೇಶಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಹೋಗ್ತಾ ಇದ್ದೀವಿ ಪೆಂಟಲ್ ಐಲ್ಯಾಂಡ್ ಅಂತ. ಇಲ್ಲಿಂದ ನಮ್ಮ ಮನೆಯಿಂದ ನಾವು ಆ ಜಾಗಕ್ಕೆ ಹೋಗೋಕ್ಕೆ ಒಂದು 4 ಅವರ್ಸ್ ಆಯಿತು ಅಂತ ಹೇಳ್ತೀನಿ. 4 ಅವರ್ಸ್ ಹೋಗಿ ನಾವು ಅಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮಗೆ. ಯಾವಾಗಲೂ ಹಾಲಿಡೇಸ್ಗೆ ನಾವು ಒಂದು ಮನೆ ತೊಗೊಂಡು ಇಲ್ಲ ಒಂದು ಜಾಗ ತೊಗೊಂಡು ಹೋಗ್ತಾ ಇದ್ದಂಥದ್ದು. ಇದು ಬಂದು ಕ್ಯಾಂಪಿಂಗ್ ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಂಥದ್ದು. ನಾವು ಹೋದಾಗ ಫ್ರೆಂಡ್ಸ್ ಎಲ್ಲ ಎಗ್ ಬಿರಿಯಾನಿ ಮಾಡಿದ್ದಂಥದ್ದು. ಅವರಾಗಲೇ ಹೋಗಿ ಟೆಂಟ್ ಹಾಕಿ ಸೆಟ್ಲ್ ಆಗಿದ್ರು. ನಾವು ಆಮೇಲೆ ಹೋಗಿ ಟೆಂಟ್ ಹಾಕಿದಂಥದ್ದು. ಬೆಳಗ್ಗೆ ಎದ್ದಾಗ ಈ ಥರ ವ್ಯೂ ಇತ್ತು, ಎಷ್ಟು ಚೆನ್ನಾಗಿತ್ತು ಅಂತ ನೋಡಿ ನೀವು. ಈ ಪೆಂಟಲ್ ಐಲ್ಯಾಂಡಲ್ಲಿ ನಿಮಗೆ ಟೆಂಟ್ ಹಾಕೋಬೋದು ಮತ್ತು ಕ್ಯಾರವನ್ ವ್ಯಾನಲ್ಲಿ ಬರ್ಬೋದು. ಎಷ್ಟು ಚೆನ್ನಾಗಿತ್ತು ವ್ಯೂ ಅಂತಂದರೆ, ರಾತ್ರಿ ಬಂದಾಗ ಗುಯ್ ಹೇಳ್ತಾ ಇತ್ತು ಕತ್ಲೆ. ಏನಪ್ಪ ನಾನು ಫಸ್ಟ್ ಟೈಮು ಕ್ಯಾಂಪಿಂಗ್ ಬಂದಿರೋದು, ಈ ಜಾಗದಲ್ಲಿ 3 ದಿವಸ ಇರಬೇಕಾ ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ಬೆಳಗ್ಗೆ ಎದ್ದಾಗ ಎಷ್ಟು ಚೆನ್ನಾಗಿತ್ತು, ಎಷ್ಟು ಕಾಮ್ ಆಗಿತ್ತು. ನಾವು ಬೆಳಗ್ಗೆ ಎದ್ದಿದ್ದು ಅರೌಂಡ್ 9 o'clock ಅಂತ ಅನ್ಕೊತೀನಿ. ಆಗಲೇ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಬಟ್ ಏನಂತ ಅಂದರೆ ವಿಂಡ್, ದಟ್ಸ್ ಅ ಚಾಲೆಂಜಿಂಗ್. ವಿಂಡಲ್ಲಿ ನೀವು ಟೆಂಟ್ ಹಾಕೋದು ವೆರಿ ಚಾಲೆಂಜಿಂಗ್. ಆ್ಯಕ್ಚುಲಿ ಈ ಜಾಗದಲ್ಲಿ ವಿಂಡು ಸ್ವಲ್ಪ ಕಮ್ಮಿ ಇತ್ತು. ಬೇರೆ ಇವ್ರು ಆಗಲೇ ಒಂದು ಕ್ಯಾಂಪಿಂಗ್ ಹೋಗಿ ಬಂದಿದ್ರು, ಗ್ರೇಟ್ ಓಷನ್ ಡ್ರೈವ್ ಹತ್ರ ಕ್ಯಾಂಪಿಂಗ್ ಹೋಗಿ ಬಂದಿದ್ರು. ಅಲ್ಲಂತೂ ಪಾಪ ಅವ್ರದ್ದು ಟೆಂಟೇ ಮುರಿದೋಯ್ತಂತೆ, ಅಷ್ಟು ಗಾಳಿ ಇತ್ತಂತೆ. ಇದು ಯಾವ ಥರ ಅಂತಂದರೆ, ಅವಾಗ ಗುಡ್ಸ್ಲಲ್ಲಿ ಹಾಕೊತಿದ್ರಲ್ಲ ಆ ಥರ ಫೀಲ್ ಕೊಡ್ತು. ಬಟ್ ಇದು ನ್ಯೂ ಎಕ್ಸ್ಪೀರಿಯನ್ಸ್. ನಾನು ಹೇಗಿರುತ್ತೋ ಅಂತ ಅಂದ್ಕೊಂಡೆ ಹೋಗಿದ್ದು. ಆ್ಯಕ್ಚುಲಿ ಇಲ್ಲಿ ಬಂದು ಈ ಪೆಂಟಲ್ ಐಲ್ಯಾಂಡ್ ಈ ಜಾಗದಲ್ಲಿ ನಿಮಗೆ ಟಾಯ್ಲೆಟ್ ಫೆಸಿಲಿಟೀಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ನಿಮಗೆ ಟಾಯ್ಲೆಟ್ ಮುಂದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ. ಈ ಟೆಂಟ್ ಬಂದು ನಮ್ಮದು ಚಿಕ್ಕದು, ಅವ್ರದ್ದು ಬಂದು ದೊಡ್ಡದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಕ್ಯಾಂಪಿಂಗ್ದು. ಯಾರ್ಯಾರು ಇನ್ನೂ ಆ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡಿಲ್ಲ ಕ್ಯಾಂಪಿಂಗ್ದು, ಖಂಡಿತ ಹೋಗಿ. ಇಟ್ ಈಸ್ ಸಚ್ ಆಸಮ್. ಅಂದರೆ ಏನಂತಂದರೆ ತುಂಬ ಜನ ಇರಬೇಕು, ಅವಾಗ ತುಂಬಾ ಚೆನ್ನಾಗಿರುತ್ತೆ. ನಾವು ಆ್ಯಕ್ಚುಲಿ 6 ಫ್ಯಾಮಿಲೀಸ್ ಹೋಗ್ತಾ ಇದ್ವಿ. ಈ ಸರಿ ಒಂದು 2 ಫ್ಯಾಮಿಲೀಸ್ ಅಷ್ಟೇ ಹೋಗಿದ್ದು. ತುಂಬಾ ಚೆನ್ನಾಗಿತ್ತು. ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ, ಇದು ನಮ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ. ನಾವು ಒಂದೊಂದು ಟೆಂಟ್ ತೊಗೊಂಡೋಗಿದ್ದಂಥದ್ದು. ಈ ಸಾಮಾನು ಇಡೋಕ್ಕೆ ಒಂದು ಐಟಮ್ಸ್ಗಳು ತೊಗೊಂಡೋಗಿರೋದನ್ನ ಇಡೋಕ್ಕೆ ಒಂದೊಂದು ಟೆಂಟ್ನ ಇಡ್ತಾರೆ. ಹೋಗಿ ಮಲ್ಕೊಳ್ಳೋಕ್ಕೆ ಒಂದು ಟೆಂಟ್ ಇಡ್ತಾರೆ. ಯಪ್ಪ ಎಷ್ಟು ಐಟಮ್ಸ್ ಇಟ್ಟಿರ್ತಾರೆ ಗೊತ್ತಾ. ಟಾಯ್ಲೆಟ್ ತೋರಿಸ್ತೀನಿ ಅಂತ ಹೇಳಿದೆ. ಎಷ್ಟು ಚೆನ್ನಾಗಿತ್ತು ಟಾಯ್ಲೆಟ್ ಅಂತಂದರೆ, ನಾನಂತೂ ಹೇಳ್ತಿದ್ದೆ ನಾನು ಟಾಯ್ಲೆಟಲ್ಲೇ ಇರ್ತೀನಿ, ಇಲ್ಲ ಮಲ್ಕೋತೀನಿ ಅಂತಲೇ ಹೇಳ್ತಿದ್ದೆ. ಟೆಂಟ್ ಹಾಕೋಕ್ಕೆ ಮುಂಚೆ ಅಷ್ಟು ವಾರ್ಮ್ ಆಗಿ, ತುಂಬ ಕ್ಲೀನಾಗಿ, ಸಖತ್ತಾಗಿತ್ತು. ಮತ್ತು ಆ ಏರಿಯಾನೂ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿತ್ತು. ಸಚ್ ಎ ಕಾಮಿಂಗ್ ಪ್ಲೇಸ್. ಆ್ಯಕ್ಚುಲಿ ಕ್ಯಾಂಪಿಂಗ್ ಹೋದಾಗ ನಾನು ನೋಡಿದ್ದೀನಿ, ಯಾವಾಗಾದರೂ ಒಂದೊಂದ್ಸರಿ ಟಾಯ್ಲೆಟ್ಸ್ಗೆಲ್ಲ ಹೋದಾಗ ನಾನು ನೋಡಿದಾಗ ಗಿಜಿ 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 ಅಂತ ಇರುತ್ತೆ. ಈ ಜಾಗ ಮಾತ್ರ ಸಿಕ್ಕಾಪಟ್ಟೆ ಕಾಮಾಗಿತ್ತು. ನಿಮ್ಮದೇ ಜಾಗ, ನೀವೇ ಏನು ಬೇಕಾದ್ರೂ ಮಾಡುವಂಥ ಜಾಗ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ವೆದರು ಕೂಡ ಸಚ್ ಎ ಸಪೋರ್ಟಿವ್ ವೆದರ್ ಕೂಡ ಆಗಿತ್ತು ಅವತ್ತು. ಇಲ್ಲಿ ಕ್ಯಾಬಿನೆಟ್ಸ್, ಸಿಂಗಲ್ ಕ್ಯಾಬಿನೆಟ್ಸ್ ಅಂದರೆ ಸಿಂಗಲ್ ರೂಮ್ ಇರೋ ಅಂಥದ್ದು. ಅದರಲ್ಲಿ ಎಲ್ಲ ಫೆಸಿಲಿಟಿ ಅಂದರೆ ಕಿಚನ್ ಇರುತ್ತೆ, ಒಂದು ಬೆಡ್ ಇರುತ್ತೆ, ಮತ್ತು ಟಾಯ್ಲೆಟ್ ಇರುತ್ತೆ. ಎಲ್ಲ ಫೆಸಿಲಿಟಿ ಇರುವಂಥ ಒಂದೊಂದು ರೂಮ್ ಕೂಡ ಸಿಗುತ್ತೆ. ಮತ್ತು ಇಲ್ಲಿ ನೀವು ಕ್ಯಾರವನ್ ವ್ಯಾನ್ ತೊಗೊಂಬಂದು ಇಲ್ಲಿ ಕ್ಯಾರವನ್ ಪಾರ್ಕ್ ಮಾಡಿ, ನೀವು ಆ ವ್ಯಾನ್ನ ಪಾರ್ಕ್ ಮಾಡಿ ನೀವು ಅದು ಮುಂದೆ ತೋರಿಸ್ತೀನಿ ನಿಮಗೆ ಅದು ಯಾವ ರೀತಿ ಇರುತ್ತೆ ಅಂತ. ಮತ್ತು ಈ ಥರ ಟೆಂಟ್ಗೂ ಅವಕಾಶ ಇದೆ. ಒಂಥರ ನ್ಯೂಲಿ ಎಕ್ಸ್ಪೀರಿಯನ್ಸ್ಡ್ ಇಲ್ಲಿ. ಮತ್ತು ಏನಂತಂದರೆ ಪವರ್ ಫೆಸಿಲಿಟಿ ಇದೆ, ಟಾಯ್ಲೆಟ್ಸ್ ಇದೆ, ಮತ್ತು ನಿಮಗೆ ಬಾರ್ಬಿಕ್ಯೂ ಮಾಡ್ಕೊಳ್ಳೋಕೆ ಜಾಗ ಇದೆ. ಎಷ್ಟೋ ಕ್ಯಾಂಪಿಂಗ್ ಜಾಗಗಳಲ್ಲಿ ಅದು ವೈಲ್ಡ್ ಕ್ಯಾಂಪಿಂಗ್ ಅಂತ ಹೇಳ್ತಾರೆ. ಆ ವೈಲ್ಡ್ ಕ್ಯಾಂಪಿಂಗಲ್ಲಿ ನಿಮಗೆ ಪವರ್ ಇರಲ್ಲ, ಟಾಯ್ಲೆಟ್ಸ್ ಇರಲ್ಲ. ಎಲ್ಲ ನೀವು ನ್ಯಾಚುರಲಾಗಿ ಯಾವ ರೀತಿ ಹಳ್ಳಿ ಕಡೆ ಅವಾಗ ಮಾಡ್ತಾಯಿದ್ರು, ಕಾಡು ಮನುಷ್ಯರು ಯಾವ ರೀತಿ ಮಾಡ್ತಾಯಿದ್ರು ಆ ಥರ ಮಾಡೋದಂತೆ. ಆ ಥರದ್ದು ಒಂದು ಹೋಗಬೇಕು ಅಂತ ಆಸೆ ಇದೆ. ಆ್ಯಕ್ಚುಲಿ ಕ್ಯಾಂಪಿಂಗ್ ಅಂದ್ರೇ ಇಷ್ಟ ಇಲ್ದಿರೋಳು ಈ ಕ್ಯಾಂಪಿಂಗ್ ಹೋಗ್ಬಿಟ್ಟು ಆ ಥರ ವೈಲ್ಡ್ ಕ್ಯಾಂಪಿಂಗ್ ಹೋಗಬೇಕು ಅಂತ ಇಷ್ಟ ಇದೆ. ನೋಡೋಣ ಯಾವಾಗಾದ್ರೂ ಟೈಮ್ ಇದೆ, ಎಲ್ಲರೂ ಬಂದಾಗ, ಫ್ರೆಂಡ್ಸ್ ಎಲ್ಲರೂ ಬಂದಾಗ ಹೋಗಬೇಕು ಅಂತ ಇಷ್ಟ ಇದೆ. ಅದನ್ನು ನೋಡೋಣ. ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಬೆಳಗ್ಗೆನೆ ಆಮೇಲೆ ನಾವು ಹೋಗಿದ್ದಂಥದ್ದು ವಾಕಿಂಗ್ಗೆ. ಕ್ಯಾಂಪಿಂಗ್ ಅಂತಂದರೆ ಒಂಥರ ಲೇಝಿ ಹಾಲಿಡೇಸ್ ಅಂತ. ಬಟ್ ನಾವು ಬೆಳಗ್ಗೆನೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅಲ್ಲೇ ಬಾರ್ಬಿಕ್ಯೂಸಲ್ಲೇ ಎಗ್ ಆ್ಯಂಡ್ ಆಮ್ಲೆಟ್ ಮಾಡಿಕೊಂಡು ವಾಕಿಂಗ್ ಹೋಗಿದ್ದಂಥದ್ದು. ಅಲ್ಲೇ ಒಂದು ಲೇಕ್ ಕೂಡ ಇತ್ತು. ಅಲ್ಲಿರೋರು ಹೇಳ್ತಾ ಇದ್ದಿದ್ದಂಥದ್ದು ನಮಗೆ, ಇದು ಬಂದು ಬಾರ್ಡರ್ ಅಂತ, ಈ ಪ್ರಾಪರ್ಟಿಗೆ ಬಾರ್ಡರು, ಆ ಕಡೆ ಇರೋರ್ದು ಬೇರೆ ಏನದು ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಿದ್ದಂಥದ್ದು. ಮತ್ತು ಬೋಟಿಂಗ್, ನೀವೇ ಬೋಟ್ ಇಟ್ಕೊಂಡಿದ್ರೆ ಇಲ್ಲಿ ಸುಮಾರು ಜನ ಇಟ್ಕೊಂಡಿದ್ದಾರೆ, ಸುಮಾರು ಫ್ಯಾಮಿಲೀಸ್ ಇಟ್ಕೊಂಡಿದ್ದಾರೆ ಓನ್ ಬೋಟ್. ಈ ಥರ ಏರಿಯಾ ಅಂತ ಗೊತ್ತಾದಾಗ ಅವ್ರು ಬೋಟ್ ತೊಗೊಂಡು ಕ್ಯಾಂಪಿಂಗ್ ಹೋಗಿ ಈ ಥರ ಬೋಟಿಂಗ್ ಎಲ್ಲ ಹೋಗುವಂಥದ್ದು. ನಾವು ಸುಮಾರು ಒಂದು 4-5 ವರ್ಷದಿಂದ ಒಂದು ಬೋಟ್ ಹೌಸ್ ಅಂತ ಹೋಗಿದ್ದಂಥದ್ದು. ಅಲ್ಲಿ ಓನ್ ಬೋಟ್ ಅಂತ ಏನಿಲ್ಲ ಅಂದ್ರೂ ಅವ್ರದೇ ಬೋಟ್ ಇತ್ತು. ನಾವು ಟ್ರಿಪ್ಸ್ ಎಲ್ಲ ಹೋಗಿದ್ದಂಥದ್ದು. ಅದು ಆ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ ವಿಡಿಯೋಸ್ ಎಲ್ಲ ನಾನು ಮಾಡಿಲ್ಲ, ಅವಾಗ ಯೂಟ್ಯೂಬೇ ಸ್ಟಾರ್ಟ್ ಮಾಡಿರಲಿಲ್ಲ ನಾನು. ಮತ್ತು ಈ ಜಾಗ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಫಾರ್ಮ್ ಮಾಡೋವಂಥದ್ದು. ಇವರು ಫಾರ್ಮಿಂಗಲ್ಲಿ ಏನೇನು ಗಾಡಿಗಳನ್ನ ಯೂಸ್ ಮಾಡ್ತಾರೆ ಅದನ್ನೆಲ್ಲ ಇಟ್ಟಿದ್ರು ಡಿಸ್ಪ್ಲೇಗೆ. ತುಂಬಾ ಚೆನ್ನಾಗಿತ್ತು ಹಳೇ ಕಾಲದ ಗಾಡಿಗಳನ್ನೆಲ್ಲ ನೋಡಲಿಕ್ಕೆ. ಆಮೇಲೆ ನಾವು ತೊಗೊಂಡೋಗಿದ್ದಂಥ ಶುಗರ್ ಕೇನ್, ಈ ಶುಗರ್ ಕೇನ್ ಬಂದು ರೇಣುಕಾ ಮನೆಯಿಂದ. ಥ್ಯಾಂಕ್ಸ್ ರೇಣುಕಾ. ಅಲ್ಲೋಗ್ಬಿಟ್ಟು ನಿಮ್ಮ ಶುಗರ್ ಕೇನ್ ತಿಂದ್ವಿ, ಎಲ್ಲರೂ ಇಷ್ಟಪಟ್ಟರು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅಲ್ಲಿಂದ ನಾವು ಹೋಗಿದ್ದಂಥದ್ದು ಒಂದು ಜಾಗಕ್ಕೆ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್. ನೆಕ್ಸ್ಟ್ ಡೇ ಯಾವ ರೀತಿ ಏನು ಮಾಡಿದ್ವಿ ಅಂತ ಹೇಳ್ತೀನಿ ನಿಮಗೆ.
ವಾಕಿಂಗ್ ಎಲ್ಲ ಹೋಗಿ ಬಂದು ನಮ್ಮ ಶುಗರ್ ಕೇನ್ ಎಲ್ಲ ತಿಂದು ಒಂದು ರೌಂಡ್ ಕೂಡ ಹೋಗಿ ಬಂದು ಅಲ್ಲಿ ಲೋಕಲ್ ಏರಿಯಾ ನೋಡ್ಕೊಂಡು ಬಂದು ಮೇಡಮ್ ಅವರು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ನೋಡಿ ನಿಮ್ಮೆಲ್ರಿಗೂ. ನಾವು ಕ್ಯಾಂಪಿಂಗ್ ಸ್ಪಾಟಲ್ಲಿ ಇದ್ದೀವಿ. ನಾವು ಕ್ಯಾಂಪಿಂಗ್ ಸ್ಪಾಟಲ್ಲಿ ಇದ್ದೀವಿ. ಇವಾಗ ನಮ್ಮಮ್ಮ we're doing barbecue. ತುಂಬ ಚೆನ್ನಾಗಿರೋ ಬಾರ್ಬಿಕ್ಯೂ ಮಾಡ್ತಾ ಇದ್ದೀವಿ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟ್. ಆಗಲೇ ಸಂಜೆ ಆಗಿತ್ತು, ನಾವು ಅಲ್ಲಿರೋ ಲೋಕಲ್ ಏರಿಯಾ ಎಲ್ಲ ನೋಡ್ಕೊಂಡು ಬಂದು ಮಿಕ್ಕಿರೋವಂಥ ಬಾರ್ಬಿಕ್ಯೂಸ್ನೆಲ್ಲ ಮಾಡ್ಕೋತಾ ಇದ್ರು ಬಾಯ್ಸ್. ನಾವು ವೆಜಿಟೇರಿಯನ್ ಆಗಿರೋ ಕಾರಣ ನಾವು ಏನು ಮಾಡಿದ್ವಿ, ಪೈನಾಪಲ್ ರೋಸ್ಟ್ ಮಾಡಿ ಪಲಾವ್ ಮಾಡಿದಂಥದ್ದು ತುಂಬಾ ಚೆನ್ನಾಗಿತ್ತು. ನೀವು ಆ್ಯಕ್ಚುಲಿ ಮನೇಲಿ ಮಾಡಿ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಈ ಥರ ಹೊರಗಡೆ ಹೋದಾಗ ಬಾರ್ಬಿಕ್ಯೂಸ್ ಮೇಲೆ ರೋಸ್ಟಿಂಗ್ ಆ ಥರ ಎಲ್ಲ ಮಾಡ್ಕೊಂಡು ನೋಡ್ರಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ತುಂಬಾ ಚೆನ್ನಾಗಿತ್ತು ಎಲ್ಲ ಫುಡ್ಡು, ನಾವು ಮಾಡಿದಂಥ ಎಲ್ಲ ಫುಡ್ಡು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿತ್ತು. ಆ್ಯಕ್ಚುಲಿ ನಾನ್ ಕುಕ್ಕಿಂಗ್ ಅಂದರೆ ಈ ಥರ ಬಾರ್ಬಿಕ್ಯೂ ಫೆಸಿಲಿಟಿನೇ ಇರಲ್ಲ. ಅವಾಗ ಏನು ಮಾಡ್ತಾರೆ ಜನ ಅಂತಂದರೆ ಅವ್ರ ಮನೆಯಿಂದನೇ ಬಾರ್ಬಿಕ್ಯೂ ಚಾರ್ಕೋಲ್ ಬಾರ್ಬಿಕ್ಯೂಸ್ನೆಲ್ಲ ತೊಗೊಂಡು ಹೋಗೋವಂಥದ್ದು. ಅದು ಆ ಟೇಸ್ಟ್ ಅಂತೂ ಕಂಪೇರೇ ಮಾಡೋಕ್ಕಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿ ಬಂದು ಸನ್ಸೆಟ್ ಆಗ್ತಾಯಿತ್ತು, ಸಿಕ್ಕಾಪಟ್ಟೆ ವ್ಯೂ ಪಾಯಿಂಟ್ಸ್ ಮಾತ್ರ ಸೂಪರಾಗಿದೆ. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಸಚ್ ಎ ಬ್ಯೂಟಿಫುಲ್ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ ಸರಿಯಾಗಿದ್ದಂಥದ್ದು. ಈ ಥರ ಜಾಗಗಳಿಗೆಲ್ಲ ಹೋದಾಗ ಏನಂತ ಅಂದರೆ ನಿಮಗೆ ಯಾವುದೇ ಟೆನ್ಷನ್ ಕೂಡ ಇರಬಾರ್ದು. ಟೆನ್ಷನ್ ಇದ್ದರೆ ನೀವು ಹೋಗಿ ಎಂಜಾಯ್ ಮಾಡೋಕ್ಕೂ ಆಗಲ್ಲ. ಆ್ಯಕ್ಚುಲಿ ಅವತ್ತು ನಮಗೆ ಒಂದು ಸ್ವಲ್ಪ ಟೆನ್ಷನ್ನೇ ಇದ್ದಿದ್ದಂಥದ್ದು, ಏನೋ ಬೇರೆ ಬೇರೆ ಕಾರಣಗಳಿಂದ ಟೆನ್ಷನ್ಗಳಿದ್ವು. ಬಟ್ ನೀವು ಹೋದಾಗ ಯಾವುದೇ ಟೆನ್ಷನ್ ಇಲ್ಲದೆ ಈ ಜಾಗಗಳಿಗೆ ಹೋಗಬೇಕು. ಹೋಗಿ ಪೀಸ್ಫುಲ್ಲಾಗಿ ನೀವು ಮನೆ ಕೆಲಸ ಅದು ಇದು ಟೆನ್ಷನ್ ಇಟ್ಕೊಂಡು ಹೋದರೆ ಅಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ. ಈ ಥರ ರೋಶ್ನಿ ಇದು ಏನಂತ ಕಂಪೇರ್ ಮಾಡ್ತಾ ಇದ್ಲು ಅಂತಂದರೆ, ಅವತಾರ್ ಮೂವಿಯಲ್ಲಿ ಯಾವ ರೀತಿ ಗಿಡಗಳಿದ್ವು ಎಲೆಗಳಿದ್ವು ಅದೇ ಥರ ಇದೆ ಮಮ್ಮಿ, ಐ ಆಮ್ ಎ ಕ್ಯಾರೆಕ್ಟರ್ ಆಫ್ ಅವತಾರ್ ಅಂತ ಹೇಳ್ತಾ ಇದ್ಲು. ತುಂಬಾ ಚೆನ್ನಾಗಿತ್ತು. ಇದು ಬಂದು ನೆಕ್ಸ್ಟ್ ಡೇ ಯಾವ ರೀತಿ ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಯಾವ ಜಾಗ ಅಂತಂದರೆ ಫುಲ್ ಲ್ಯಾಂಡ್, ಫುಲ್ ಸಿ ಬಂದು ಸಾಲ್ಟ್ ಉದ್ಭವ ಆಗುವಂಥ ಜಾಗ ಇದು. ಮೆಲ್ಬರ್ನ್ಗೆ ವಿಕ್ಟೋರಿಯಾಗೇನೆ ಸೆಕೆಂಡ್ ಪ್ಲೇಸ್ ಅಂತೆ ಇದು ದೊಡ್ಡ ಜಾಗ ಅಂತ ಹೇಳ್ತಾ ಇದ್ರು. ನಾವು ಓಕೆ ಹೋಗೋಣ ಅಂದ್ಬಿಟ್ಟು 1 hour ಡ್ರೈವ್ ಹೋಗಿದ್ದಂಥದ್ದು. ನಾವಿರೋ ಜಾಗದಿಂದ ಇಲ್ಲಿಗೆ 1 hour ಡ್ರೈವ್ ಆಗುತ್ತೆ. ಹೋದ್ವಿ ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಬರಡು ಭೂಮಿ ಇದೆ. ಈ ಜಾಗಕ್ಕೆ ಬಂದು ಅವತ್ತು ಬೇರೆ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತು. ನಾವೇನಂತ ಅನ್ಕೊಂಡು ಹೋಗಿದ್ವಿ ಅಂತಂದರೆ ಕ್ಯಾಂಪಿಂಗ್ ಆದರೆ ಅಲ್ಲೇ ಇರೋದಲ್ವಾ, ಇನ್ನೆಲ್ಲೂ ಹೋಗಲ್ಲ ಅಲ್ವಾ ಅಂತ ಅನ್ಕೊಂಡು ಹೋಗಿದ್ದಂಥದ್ದು. ಅದಕ್ಕೆ ಕ್ಯಾಂಪಿಂಗ್ ಆದರೆ ತುಂಬ ಚಳಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ವಿಂಟರ್ ಕ್ಲೋತ್ಸ್ ತೊಗೊಂಡು ಹೋಗಿದ್ದಂಥದ್ದು. ಅವತ್ತು ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು. ಈ ಜಾಗ ಬಂದು ಟೆರೇಲ್ ಅಂತ ಜಾಗ ಇದು. ಸಿಕ್ಕಾಪಟ್ಟೆ ಬಿಸಿಲು, ವಿಂಟರ್ ಕ್ಲೋತ್ಸ್ ಅಷ್ಟೇ ಇರೋವಂಥದ್ದು ನಮ್ಮ ಹತ್ರ, ಇನ್ಯಾವ ಕ್ಲೋತ್ಸು ಇಲ್ಲ. ಬಟ್ ಏನು ಮಾಡೋದು, ಬಂದುಬಿಟ್ಟಿದ್ದೀವಲ್ಲ ಅಂದ್ಬಿಟ್ಟು ಕ್ಯಾಂಪಿಂಗ್ ಹೋದರೆ ನೆಕ್ಸ್ಟ್ ಟೈಮ್ ಎಲ್ಲರೂ ಏನಂತ ಅಂದರೆ ಪಾಠ ವಿಂಟರ್ ಕ್ಲೋತ್ಸ್ ಪ್ಲಸ್ ಸಮ್ಮರ್ ಕ್ಲೋತ್ಸ್ ತೊಗೊಂಡು ಹೋಗಬೇಕು. ಈ ಜಾಗ ಅಂತೂ ಫುಲ್ಲು ಸಾಲ್ಟು. ಇಲ್ಲಿ ಏನು ಮಾಡ್ತಾರೆ ಅಂದರೆ ಆ ಸಾಲ್ಟ್ನೆಲ್ಲ ತೆಗೆದು ಗುಡ್ಡೆ ಹಾಕಿ ಅದನ್ನು ಕ್ಲೀನ್ ಮಾಡಿ ಇದೊಂಥರ ಮ್ಯಾನುಫ್ಯಾಕ್ಚರಿಂಗ್ ಜಾಗ ಅಂತಲೇ ಹೇಳ್ಬೋದು. ಇಲ್ಲಿ ಫ್ಯಾಕ್ಟ್ರೀಸ್ ಕೂಡ ಇದೆ. ಸಾಲ್ಟ್ನೆಲ್ಲ ತೆಗೆದು ಅವಾಗ ಯಾವ ರೀತಿ ಮಾಡ್ತಾಯಿದ್ರು ಅಂತಲೂ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಎಲ್ಲನೂ. ಏನು ಮಾಡ್ತಿದ್ದೀರಾ? ಇದು ಸೀ ಸಾಲ್ಟ್ ಅಂತ ವಿಕ್ಟೋರಿಯಾಗೆ ಸೆಕೆಂಡ್ ಹೈಯೆಸ್ಟ್ ಸಾಲ್ಟ್ ಸಿಗುವಂಥ ಎಕ್ಸ್ಟ್ರಾಕ್ಷನ್ ಮಾಡುವಂಥ ಜಾಗ. ಇಲ್ಲಿ ತೋರಿಸ್ತೀನಿ ನೋಡಿ, ಎಕ್ಸಾಂಪಲ್ ಕಲ್ಲುಪ್ಪು ಬರೋದೇ ಇಲ್ಲ. ಇದು ಕಲ್ಲುಪ್ಪು ಥರನೇ ಇದೆ, ಕಲ್ಲುಪ್ಪೆ ಇದು ಫುಲ್ಲು ಫುಲ್ಲು ಕಲ್ಲುಪ್ಪು. ಅಲ್ಲಿ ಸಿಕ್ಕಾಪಟ್ಟೆ ನೊಣ ಇದ್ದಿದ್ದಂಥದ್ದು. ನಿಮಗೆ ಕ್ಯಾಂಪಿಂಗ್ ಟೈಮಲ್ಲಿ ಈ ಟೈಮಲ್ಲಂತೂ ಎಲ್ಲ ಶಾಪಿಂಗ್ ಸೆಂಟರ್ಸಲ್ಲಿ ಕ್ಯಾಂಪಿಂಗ್ ಐಟಮ್ಸ್ ಎಲ್ಲ ಹಾಕ್ತಾರೆ. ಹ್ಯಾಟ್ ತೊಗೊಂಡೋಗೋದು ಮರಿಬೇಡಿ, ಏನಂತಾರೆ ಅದಕ್ಕೆ ಮೆಸ್ ಹ್ಯಾಟ್ ಅಂತ ಹೇಳ್ತಾರೆ. ಅದನ್ನು ತೊಗೊಂಡೋದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಕ್ಯಾಂಪಿಂಗ್ ಟೈಮಲ್ಲಿ ಎಷ್ಟು ಐಟಮ್ಸ್ಗಳು ಡಿಸ್ಪ್ಲೇ ಮಾಡಿರ್ತಾರೆ ಇದರಲ್ಲಿ ಅಂತಂದರೆ ಶಾಪಿಂಗ್ ಸೆಂಟರ್ಸಲ್ಲಿ, ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋ ಥರನೇ ಇರುತ್ತೆ. ಬಟ್ ಬ್ಯೂಟಿಫುಲ್ ಆಗಿರುತ್ತೆ ಜರ್ನಿ. ನಾನು ಹೇಳಿದ್ನಲ್ಲ, ಪ್ರತಿ ಒಂದು ಐಟಮ್ಮು ತೊಗೊಂಡೋಗಿದ್ದಂಥದ್ದು ಮನೆಯಿಂದ. ಇಲ್ಲಿ ಕುಕ್ ಮಾಡೋದಲ್ಲ ಅಂತ ಅಲ್ಲೂ ಹೋಗಿ ಕುಕ್ ಮಾಡ್ತಾ ಇದ್ದಿದ್ದಂಥದ್ದು. ಈ ಥರ ಪೋರ್ಟಬಲ್ ಗ್ಯಾಸ್ ತೊಗೊಂಡೋಗಿದ್ವಿ, ಅಲ್ಲೇ ಕನೆಕ್ಟ್ ಮಾಡಿಕೊಂಡು ಕುಕ್ ಮಾಡೋವಂಥದ್ದು ನಾವು ಮಾಡ್ತಾಯಿದ್ದೀವಿ. ಸ್ಪೆಷಲ್ ಬಿರಿಯಾನಿ ಟೀಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಾ ಹೋಗ್ತೀನಿ, ನೀವು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಸ್ಪೆಷಲ್ ಬಿರಿಯಾನಿ ಟೀ ಬಂದು ಈ ಥರ ಕ್ಯಾಂಪಿಂಗಲ್ಲಿ ನೀವು ಮಾಡ್ಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಇಲ್ಲಿ ನೋಡಿ ಗೊತ್ತಾಗುತ್ತೆ. ಏನದು? ಬೆಳ್ಳುಳ್ಳಿ ಹಾಕ್ತಿ ಟೀಗೆ? ಬೆಳ್ಳುಳ್ಳಿ, ಶುಂಠಿ, ಗರಂ ಮಸಾಲ, ಬಿರಿಯಾನಿ ಎಲ್ಲ ಹಾಕ್ತೀವಿ. ಮತ್ತೆ ಹಂಗೆ ಇದು ಚಿಕನ್ ಪೀಸ್ ಹಾಕ್ಬಿಡು. ಚಿಕನ್ ಪೀಸ್ ಹಾಕ್ತಿದ್ದು, ಚಿಕನ್ನು ಬಂದಿಲ್ಲ. ಎಲ್ಲೋಗೈತೆ ಥ್ಯಾಂಕ್ ಯು ದೇವಿ. ನೋಡಿ ಗರಂ ಮಸಾಲ ಹಾಕ್ತೀವಿ.
ಖಾರದ ಪುಡಿ ಖಾರದ ಪುಡಿ ಕುಡಿದೇವಿ. ಡ್ರೈ ಚಿಲ್ಲಿ ಕುಡ್ಕಟ್ಟೆ ಇಟ್ಕೊಂಡಿದ್ದೇವಿ. ತೆಗೆದೇನು ಬೇಡ, ಹಂಗೆ ತುರಿ ಸಿಪ್ಪೆ ತೆಗೆದ್ಬಿಟ್ಟು ಟೇಸ್ಟ್ ಹೋಗ್ಬಿಡ್ತದೆ, ತೊಳೆದ್ರೆ ಟೇಸ್ಟ್ ಹೋಗ್ಬಿಡ್ತದೆ. ತೊಳೆದ್ರೆ ಟೇಸ್ಟ್ ಹೋಗ್ಬಿಡು. ಟಿಪಿಕಲ್ ಕ್ಯಾಂಪಿಂಗ್ ಟೀ. ಆಯ್ತಾ? ಏನದು? ಹಸುವಿನ ಹಾಲು. ಎಮ್ಮೆಲ್ ಹಾಕ್ಬೋದಾ? ಎಮ್ಮೆ ಹಾಲು ಕುಡಿಯೋರು ಬೇಕಾದ್ರೆ ಹಾಕ್ಕೊಬೋದು. ಇಲ್ಲಿ ಅಷ್ಟರಲ್ಲಿ ಕತ್ತೆ ಹಾಲು ಸಿಗುತ್ತಂತಲ್ಲ ಮೇಡಮ್? ಕತ್ತೆ ಹಾಲು ಸಿಗುತ್ತಂತಲ್ಲ ಮೇಡಮ್? ಕತ್ತೆಗಳು ಮಾತ್ರ ಕುಡಿಯೋಂಥ ಹಾಲದು. ಮತ್ತು ನೀವು ಮಾಡ್ತಿದ್ದೀರಾ? ನಾವು ಹಸುವಿನ ಹಾಲು ಕಾಣಲ್ಲ ಕಣ್ಣು ನೋಡಿ, ಹಿಂಗೆ ಕ್ಯಾಂಪಿಂಗಲ್ಲಿ ಟೀ ಮಾಡೋದು. ಮೊರೆ ರಿವರು ನೀರಿದ್ದಂಗೆ ಐತೆ. ನಾವು ಸ್ಪೆಷಲ್ ಬಿರಿಯಾನಿ ಟೀನ ಕುಡ್ಕೊಂಡು ಹೋಗಿದ್ದಂಥದ್ದು ಫಿಶಿಂಗಿಗೆ. ನಮ್ಮ ಫ್ರೆಂಡ್ ಬಂದು ಫಿಶಿಂಗ್ ಫ್ರೀಕ್, ಅವರು ಫಿಶಿಂಗ್ ಅಂದರೆ ಭಾರಿ ಇಷ್ಟ ಅವ್ರಿಗೆ. ಈ ಥರ ಲೇಕ್ಸ್ ಇರೋಂಥ ಜಾಗಗಳಿಗೆ ಫಿಶಿಂಗ್ ಐಟಮ್ಸ್ ಎಲ್ಲ ತೊಗೊಂಬರ್ತಾರೆ. ಅದನ್ನೆಲ್ಲ ತೊಗೊಂಡು ಬಂದು ಬಾಬಾ ಒಂದೊಂದೇ ಜೋಡಿಸಿ, ಬಟ್ ಮಾತ್ರ ತುಂಬ ತಾಳ್ಮೆ ಬೇಕು ಫಿಶಿಂಗ್ ಮಾಡೋಕ್ಕೆ. ಒಂದೊಂದು ಸರಿ ಸಿಗುತ್ತೆ, ಒಂದೊಂದು ಸರಿ ಸಿಗೋಲ್ಲ. ಬಟ್ ಎಷ್ಟು ಕೆ ಜಿ ಫಿಶ್ ತೊಗೊಬರ್ತೀರಾ ಅಂತ ಕಾಯ್ತಾಯಿದ್ವಿ, ಒಂದು ಸಿಗಲಿಲ್ಲ, ಹಂಗೆ ಬಂದರು. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಪ್ಯಾಕಪ್ ಮಾಡ್ತಾಯಿದ್ದೀವಿ. ಹಾಕೋಕ್ಕೆ ಎಷ್ಟೊತ್ತಾಗುತ್ತೋ ಟೆಂಟು, ಅದನ್ನು ಪ್ಯಾಕಪ್ ಮಾಡೋಕ್ಕೂ ಅಷ್ಟೊತ್ತೇ ಆಗುತ್ತೆ. ಎಲ್ಲ ಪ್ಯಾಕಪ್ ಮಾಡ್ಬೇಕಾದ್ರೆ ತುಂಬ ಬೇಜಾರಾಗ್ತಾಯಿತ್ತು. ನಾವು ಹೋಗಿ ಒಂದು ದಿವಸ ಇರ್ತೀವೋ 2 ದಿವಸ ಇರ್ತೀವೋ, ಬಟ್ ಹೋಗಿ ಫಸ್ಟ್ ಡೇ ಅಷ್ಟು ಅಡ್ಜಸ್ಟ್ ಆಗೋಲ್ಲ, ಸೆಕೆಂಡ್ ಡೇಯಿಂದ ಫುಲ್ ಅಡ್ಜಸ್ಟ್ ಆಗಿಬಿಡ್ತೀವಿ ಜಾಗಗಳಿಗೆ. ತಿರ್ಗಾ ಪ್ಯಾಕಪ್ ಮಾಡಬೇಕು ಅಂದರೆ ತುಂಬಾ ಬೇಜಾರಾಗುತ್ತೆ. ಇಲ್ಲ ಆ್ಯಕ್ಚುಲಿ ನೀವು 7 ಡೇಸ್ ಕೂಡ ಇರ್ಬೋದು, 3 ಡೇಸ್ 2 ಡೇಸ್ ಆ ಥರ ಪ್ಯಾಕೇಜಸ್ ಇರೋಂಥದ್ದು. ತುಂಬ ಬೇಜಾರಾಗ್ತಾಯಿತ್ತು ಪ್ಯಾಕೇಜ್ ಎಲ್ಲ ಮಾಡಬೇಕಾದ್ರೆ. ಬಟ್ ಏನು ಮಾಡೋಕ್ಕಾಗುತ್ತೆ, ತಿರ್ಗಿ ಅದೇ ಟೆನ್ಷನ್ಗೆ ಹೋಗ್ಬೇಕಲ್ಲ ಅಂತ ಬೇಜಾರಾಗ್ತಾಯಿತ್ತು. ಅಲ್ಲಿ ನಮ್ಮ ಕುಕ್, ನಮ್ಮ ಚೆಫ್ ಮಾಡ್ತಿರೋಂಥ ಬಿರಿಯಾನಿ, ಸ್ಪೆಷಲ್ ಬಿರಿಯಾನಿ ನೋಡಿ ನೀವು. ಬಿರಿಯಾನಿ. ಹಾಯ್ ಅಚ್ಚಪ್, ವಾಟ್ ಈಸ್ ಕುಕಿಂಗ್? ಎಲ್ಲ ಪ್ಯಾಕಪ್ ಮಾಡೋಷ್ಟೊತ್ತಿಗೆ ನಿಮಗೆ ಟೆಂಟ್ ಹಾಕೋಕ್ಕೆ ಒಂದು 1 ಅವರಿಂದ 1.5 ಅವರ್ ಬೇಕು. ಆ ಟೆಂಟ್ ತೆಗಿಯೋಷ್ಟೊತ್ತಿಗೆ ನಿಮ್ಗೆ 2 ಅವರ್ ಮೇಲೆ ಬೇಕು. ಯಾಕೆ ಅಂತಂದರೆ ಒಂದೊಂದು ನಟ್ಸು, ಒಂದೊಂದು ಬೋಲ್ಟ್ಸ್ ಅದನ್ನೆಲ್ಲನೂ ನೀಟಾಗಿ ಕವರಲ್ಲಿ ಹಾಕಬೇಕು. ಮತ್ತು ಅದನ್ನು ಅಷ್ಟೇ ನೀಟಾಗಿ ಮಡ್ಚಿಡಬೇಕು. ಯಾಕೆಂದರೆ ಅದರದ್ದೇ ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸಲ್ಲಿ ಅದು ಫಿಟ್ ಆಗಬೇಕು ಅಂದರೆ ನಾವು ಯಾವ ರೀತಿ ಅದು ಪ್ಯಾಕೇಜಲ್ಲಿ ಯಾವ ರೀತಿ ಬಂದಿರುತ್ತೆ ಅದೇ ರೀತಿ ಮಡ್ಚೋವಂಥದ್ದು. ಅಂದರೆ ಹೇಳಿಲ್ವಾ, ಒಂದು 2 ಅವರ್ ಮೇಲೆ ಆಗುವಂಥದ್ದು. ಇವಾಗ ನಾವು ಇಷ್ಟು ಒಂದು 9 o'clock ವೆಕೇಟ್ ಆಗ್ತೀವಿ ಅಂತ ಅಂದರೆ 9 o'clock ಅಲ್ಲಿ ಬಿಡಬೇಕು, ಇಲ್ಲ 10 ಗಂಟೆಗೆ ಬಿಡಬೇಕು ಅಂತಂದರೆ ನಾವೊಂದು 7:15 ಸ್ಟಾರ್ಟ್ ಮಾಡೋವಂಥದ್ದು. ಒಬ್ಬರು ಇಲ್ಲಿ ಟೆಂಟ್ ಎತ್ತುತ್ತಾ ಇದ್ದರೆ, ಒಬ್ಬರು ಕುಕ್ಕಿಂಗು, ಇನ್ನೊಬ್ಬರು ಪ್ಯಾಕೇಜು ಮಾಡಿ, ಆಮೇಲೆ ಇನ್ನೊಬ್ಬರು ಕಾರ್ಗೆ ಎತ್ತಿಡುವಂಥದ್ದು. ಕಾರಲ್ಲೂ ಅಷ್ಟೇ, ನೀವು ಹಂಗಂದ್ರೆ ಹಂಗೆ ತುಂಬಕ್ಕಾಗಲ್ಲ. ಅದು ನೀಟಾಗಿ ಒಂದೊಂದು ಆದಮೇಲೆ ಜೋಡಿಸೋವಂಥದ್ದು. ಬಟ್ ಏನಂತಂದರೆ ಇದೆಲ್ಲ ಒಂದು ಪ್ರೋಸೆಸ್ಸು. ಈ ಪ್ರೋಸೆಸ್ನ ಎಂಜಾಯ್ ಮಾಡೋರಿಗೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಈ ಜರ್ನಿ. ಅಯ್ಯೋ ಯಾರಪ್ಪ ಪ್ಯಾಕ್ ಮಾಡ್ತಾರೆ, ಯಾರಪ್ಪ ಇದು ಮಾಡ್ತಾರೆ ಅಂದರೆ ಕ್ಯಾಬಿನ್ ತೊಗೊಂಡು ಕ್ಯಾಬಿನಲ್ಲಿ ಹೋಗ್ಬೋದು, ಇಲ್ಲಾಂದರೆ ಕ್ಯಾಬಿನೆಟ್ಸ್ ಅಂತ ಹೇಳಿದ್ನಲ್ಲ, ಮತ್ತು ಕ್ಯಾರವನ್ ವ್ಯಾನ್ ತೊಗೊಂಡು ಆ ಥರನೂ ಹೋಗುವಂಥದ್ದು. ನೋಡಿ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಆ ಟೆಂಟು. ಇವಾಗ ಈ ಥರ ನಾನು ಹೇಳಿದ್ನಲ್ಲ ಪ್ಯಾಕೆಟ್ಸ್ ಯಾವ ರೀತಿ ಇರುತ್ತೆ, ಈ ಥರ ಪ್ಯಾಕ್ ಒಳಗೆ ಅದು ಹೋಗ್ಬಿಡ್ಬೇಕು. ಈ ರೀತಿ ಇದ್ದಿದ್ದು ಈ ರೀತಿ ಆಯಿತು ಅಂತ. ಆಮೇಲೆ ಅಲ್ಲಿ ಮಕ್ಳುಗಳಿಗೆ ಆಟ ಆಡ್ಕೊಳ್ಳೋಕ್ಕೆ ಅಂತ ಏನು ಸ್ಪೆಷಲ್ಲಾಗಿ ಏನು ಟಾಯ್ಸ್ ಆಗಲಿ ಏನೂ ಇರಲ್ಲ. ಅವರು ನ್ಯಾಚುರಲಾಗಿ ಪ್ಲೇ ಮಾಡಬೇಕು ಅಂತ ಈ ಥರ ನ್ಯಾಚುರಲ್ ಸ್ಪೇಸ್ ಇರುತ್ತೆ. ಅಲ್ಲಿ ಸ್ಪ್ರಿಂಕಲ್ ಆಗ್ತಾಯಿತ್ತು ವಾಟರ್, ಅಲ್ಲೇ ಹೋಗಿ ಮಕ್ಳುಗಳು ಎಂಜಾಯ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಈ ಸರಿ ಇಬ್ಬರೇ ಮಕ್ಳು ಇದ್ದಿದ್ದಂಥದ್ದು. ಪ್ರತಿ ಸರಿ ಒಂದು 7ರಿಂದ 8 ಮಕ್ಳಿರೋರು. ಅವಾಗ ಇನ್ನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳು. ಇದೇ ಜಾಗದಲ್ಲಿ ಮನೆ ಕಡಿದು ಇಲ್ಲಿ ಮತ್ತು ಅಲ್ಲಿ ಫುಲ್ಲು ಫಿನಿಶ್ ಕ್ರೀನ್ ಕೃಷ್ಣಪ್ಪ. ನೋಡಿ ಇಲ್ಲಿ ಒಂದು ಫ್ಯಾಮಿಲಿ ತೋರಿಸ್ತೀರಿ, ರಾವಾಗ ಕೂತಾರೆ ಅಜ್ಜಿ ಆಟಾಗ ತಾತ. ಇವರು ಈ ಥರ ಕ್ಯಾರವನಲ್ಲಿ ಬಂದರೆ ಎಲ್ಲ ಇಲ್ಲೇ ಇರುತ್ತೆ. ಎಲ್ಲ ಅವ್ರ ಸೆಟಪ್ ಒಳಗಡೆನೂ ಅಷ್ಟೇ ರೂಮ್ ಥರ ಇರುತ್ತೆ. ನಮ್ಮ ಕಾರ್ ರೆಡಿ, ಅವ್ರ ಕಾರ್ ರೆಡಿ. Hi guys, you finished? You wind up? You going home? You're gonna miss our spot. We miss you. What island is it? Pental Island. Bye. This is the spot we slept. Oh, we miss you. Yes, we Pental all miss spot. you guys. Melbourne?
ಇಳಿ ರೋಶ್ನಿ ಇಳಿ. ಒಂದು ನಿಮಿಷ ಇಳಿ, ಒಂದು ನಿಮಿಷ ಇಳಿ, ಒಂದು ನಿಮಿಷ ಇಳಿ, ಒಂದು ನಿಮಿಷ ಇರು, ಒಂದು ನಿಮಿಷ ಇರು ಹಂಗೆ ಇರ. ಬಿಟ್ಟೋಗನಾದ್ರೆ ಇಳ್ದುಬಿಟ್ಲು, ಹತ್ಬಿಟ್ಲು. ಎಲ್ಲ ಆಯಿತು, ಓಡ್ತಾ ಇದ್ವಿ. ನೋಡಿದ್ರೆ ಸ್ಟಾರ್ಟ್ ಮಾಡೋಕೆ ಹೋಗ್ತೀವಿ, ಬ್ಯಾಟ್ರಿ ಡೆಡ್ ಆಗಿಬಿಟ್ಟಿದೆ ಕಾರ್ದು. ಯಾಕೆ ಅಂತಂದರೆ ಡೋರ್ ಓಪನೇ ಮಾಡ್ತಾ ಇದ್ವಲ್ಲ ಪ್ರತಿ ಸರಿ, ಅದಕ್ಕೋಸ್ಕರ ಡೆಡ್ ಆಗಿಬಿಟ್ಟಿತ್ತು. ಆಮೇಲೆ ತಿರ್ಗಾ ಚಾರ್ಜ್ ಮಾಡಿ ಹೊರಟಿದೆ. ಸಾರಿ ಹೋಯ್ತು, ಹೊರಟ್ವಿ. ಬಾಯ್ ಬಾಯ್, ಸಿ ಯು ಸೂನ್. ಬಾಯ್ ಬಾಯ್. ಬಾಯ್ ಬಾಯ್. ವೈಟ್. ಇದಾಗಿತ್ತು ನಮ್ಮ ಕ್ಯಾಂಪಿಂಗ್ ಸ್ಟೋರಿ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಇನ್ ವಿದೇಶಿನ ದಯವಿಟ್ಟು 1K ಮಾಡೋಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.